3 Big Breaking. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಒಂದು ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮಿಂದ ಹೇಳೋದಕ್ಕೆ ನಾವು ರೆಡಿ ಆಗಿದ್ದೀವಿ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಹಾಗಾದ್ರೆ ಇವತ್ತು ಬೆಳ್ಳಂಬೆಳಗ್ಗೆ ಈ ಮಹಾ ಎಕ್ಸ್ಕ್ಲೂಸಿವ್ ಆದ್ರೂ ಏನು, 23 ಬಾರಿ, ಒಂದಲ್ಲ ಎರಡಲ್ಲ 23 ಬಾರಿ ಮಚ್ಚಿನಿಂದ ಕೊಚ್ಚಿದ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಾದ್ರೆ ಆ ಟ್ವಿಸ್ಟ್ ಯಾವ ಕಡೆ ತಿರುಗ್ತಾ ಇದೆ, ಏನಾಗ್ತಿದೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. ನ್ಯೂಸ್ 18 ಕನ್ನಡದಲ್ಲಿ ಇವತ್ತು ಬೆಳಗ್ಗೆ ಒಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪ್ರೀತಿಸಿದ್ರು, ಪ್ರೀತಿಸಿ ಮದುವೆ ಆದ್ರು, ಪ್ರೀತಿಸಿ ಮದುವೆಯಾದ ಪತ್ನಿ ಮೇಲೆ ಎಂತಹ ಸಿಟ್ಟದು. 23 ಬಾರಿ ಮಚ್ಚಿನಿಂದ ಕೊಚ್ಚಿದ ಕೇಸ್ ಅದು. ಆ ಕೇಸ್ಗೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಕೇಸಿನ ಬೆನ್ನತ್ತಿದವ್ರಿಗೆ ಈ ಟ್ವಿಸ್ಟ್ ಮತ್ತೊಂದು ಸ್ಫೋಟಕವಾಗಿ ಕಾಣುತ್ತೆ. ಇದು ಅಪೂರ್ವ ಸ್ಫೋಟಕ ಹೇಳಿಕೆಯ ಬಿಗ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಕೆಲವೇ ಕ್ಷಣದಲ್ಲಿ ತೆರೆದುಕೊಳ್ಳುತ್ತೆ. ಹಾಗಾದ್ರೆ ಆ ಅಪೂರ್ವ ಸ್ಫೋಟಕ ಹೇಳಿಕೆ ಏನು? ಜಸ್ಟ್ ವೇಟ್ ಅಂಡ್ ವಾಚ್. ಹಲ್ಲೆಗೊಳಗಾಗಿ ಆಸ್ಪತ್ರೆ ಸೇರಿರುವಂತಹ ಪತ್ನಿ ಅಪೂರ್ವ ಜೀವನದ ಕಂಪ್ಲೀಟ್ ಕಹಾನಿ. ಅದು ಅಪೂರ್ವ ಕಹಾನಿನೇ. ಮದುವೆಗೂ ಮೊದಲು ಏನಾಗಿತ್ತು, ಮದುವೆ ನಂತರ ಏನಾಯ್ತು, ಮದುವೆ ಮಾಡ್ಕೊಂಡ್ಮೇಲೆ ಏನಾಯ್ತು, ಈ ಎಲ್ಲವೂ ಕೂಡ ಇಂಚಿಂಚು ಮಾಹಿತಿ, ಇಂಚಿಂಚು ನ್ಯೂಸ್. ಮಾರಣಾಂತಿಕ ಹಲ್ಲೆ ಯಾಕಾಗಬೇಕು? ಪ್ರೀತಿಸಿ ಮದುವೆ ಆದ್ಮೇಲೆ ಮಾರಣಾಂತಿಕ ಹಲ್ಲೆ ನಡೆಯೋದಕ್ಕೆ ಕಾರಣ ಆದ್ರೂ ಏನು? ಅದರ ಹಿಂದಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದಾರೆ ಅಪೂರ್ವ. ಅಲ್ಲಿಂದ ಮಾತಾಡಿದ್ದಾರವರು. ಗಂಡ ಪ್ರೀತಿ ಮಾಡಿದ್ರು, ಮದುವೆ ಆದ್ರು, ಮದುವೆಯಾದ ನಂತರ ಮದುವೆಗೂ ಮುಂಚೆ ಆ ಬದಲಾವಣೆ ಏನಾಯ್ತು, ಅಷ್ಟು ಬಾರಿ ಚುಚ್ಚಿ ಕೊಲೆಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡೋದಕ್ಕೆ ಕಾರಣ ಏನು? ಅಪೂರ್ವ ತನ್ನ ಕಹಾನಿಯನ್ನ ತೆರೆದಿಟ್ಟಿದ್ದಾಳೆ. ಮದುವೆಗೂ ಮುಂಚೆ, ಮದುವೆಯ ನಂತರ ಆ ಬೆಳವಣಿಗೆ ಏನೇನಾಯ್ತು, ಮದುವೆಗೆ ಮುಂಚೆ ಹೇಗಿದ್ದವರು ಮದುವೆ ನಂತರ ಏನೇನು ಚೇಂಜ್ ಆಯ್ತು. ಈ ಪರಿ ಅಂದ್ರೆ ಪ್ರೀತಿಸಿ ಮದುವೆಯಾದ ಹೆಣ್ಮಗಳನ್ನ ಮನಸ್ಸೋ ಇಚ್ಛೆ 20ಕ್ಕೂ ಹೆಚ್ಚು ಬಾರಿ ಚುಚ್ಚಿ ಕೊಲೆಗೆ ಯತ್ನ ಮಾಡಿದ್ರು ಅಂದ್ರೆ ಆ ಮಾರಣಾಂತಿಕ ಹಲ್ಲೆ ಹಿಂದಿನ ಸ್ಟೋರಿ ಏನು? ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದಾರೆ ಅಪೂರ್ವ. ಆಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಅಪೂರ್ವ ಕಹಾನಿ ಆಕೆಯೇ ಮಾತಾಡಿದ್ದಾರೆ. ಈ ಮಾರಣಾಂತಿಕ ಹಿಂದಿನ ಎಕ್ಸ್ಕ್ಲೂಸಿವ್ ಕಹಾನಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡ ಇವತ್ತು ಮುಂಜಾನೆ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಇದು ಅಪೂರ್ವ ಸ್ಫೋಟಕ ಹೇಳಿಕೆ ಕೊಟ್ಟಂತಹ ಬ್ರೇಕಿಂಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಅಷ್ಟು ಸರಿ ಮಚ್ಚಿನ ಏಟು. ಹಾಗಾದ್ರೆ ಈ ಮಚ್ಚಿನ ಏಟಿನ ಹಿಂದಿದ್ಯಾ ಲವ್ ಜಿಹಾದ್ನ ಕಹಾನಿ. ಆಸ್ಪತ್ರೆಯಲ್ಲಿ ಅಪೂರ್ವ ಸ್ಫೋಟಕ ಸತ್ಯ. ಆಟೋ, ಬ್ಲಾಕ್ ಮೇಲ್, ನಾನ್ ವೆಜ್ ಕಹಾನಿ, ಲವ್ ಜಿಹಾದ್. ಇದು ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಬಂದಿರೋ ಆರೋಪ ಏನಪ್ಪಾ ಅಂದ್ರೆ ಮದುವೆ ಹಿಂದೆ ಲವ್ ಜಿಹಾದ್ ಅನ್ನೋ ಆರೋಪ. ಮೊದಲ ಬ್ರೇಕಿಂಗ್ ನ್ಯೂಸ್. ಪತಿ ವಿರುದ್ಧ ಇದೀಗ ಲವ್ ಜಿಹಾದ್ ಆರೋಪ ಮಾಡಿದ್ದಾರೆ ಪತ್ನಿ. ಬ್ರೇಕಿಂಗ್ ನ್ಯೂಸ್. ಮದುವೆ ಆದ್ರು, ಪ್ರೀತಿ ಮಾಡಿ ಮದುವೆ ಆದ್ರು. ಆದ್ರೆ ದುರಂತ ಏನಪ್ಪಾ ಅಂದ್ರೆ ಅಪೂರ್ವ ಹೇಳಿಕೆ ಕೊಟ್ಟರು, ನನ್ನ ಪತಿ ಟಾರ್ಚರ್ ಕೊಡ್ತಿದ್ದ ಅನ್ನುವ ಆರೋಪ ಮಾಡಿದ್ದಾರೆ. ಲವ್ ಜಿಹಾದ್ ಅನ್ನುವ ಆರೋಪವನ್ನು ಅಪೂರ್ವ ಮಾಡಿದ್ದಾರೆ. ಆಸ್ಪತ್ರೆ ಬೆಡ್ ಮೇಲಿದ್ದಾರೆ, ಮಾರಣಾಂತಿಕ ಹಲ್ಲೆ ಆಗಿದೆ, ಮದುವೆ ಹಿಂದೆ ಲವ್ ಜಿಹಾದ್ ಅನ್ನುವ ಆರೋಪ ಕೇಳಿ ಬಂದಿತ್ತು, ಅದನ್ನೇ ಹೇಳ್ತಿದ್ದಾರೆ. ಪತಿ ವಿರುದ್ಧ ಲವ್ ಜಿಹಾದ್ ಆರೋಪವನ್ನ ಹೊರಿಸಿದ್ದಾರೆ ಪತ್ನಿ ಅಪೂರ್ವ. ಪತಿ ಟಾರ್ಚರ್ ಕೊಡ್ತಿದ್ದ ಅಂತ ಪತ್ನಿ ಅಪೂರ್ವ ಆರೋಪ ಮಾಡ್ತಿದ್ದಾರೆ. ಕಾಲೇಜ್ಗೆ ಹೋಗೋ ವೇಳೆ ಇಜಾಜ್ ಪರಿಚಯ ಆಗಿದ್ದಂತೆ. ಕಾಲೇಜ್ಗೆ ಇಜಾಜ್ ಆಟೋದಲ್ಲಿ ಹೋಗ್ತಿದ್ದಂತೆ ಈ ಅಪೂರ್ವಳ ಮೇಲೆ ಅತ್ಯಾಚಾರ ಎಸಗಿದ್ದಂತೆ ಆರೋಪಿ ಇಜಾಜ್. ಈಗ ಒಂದೊಂದೇ ವಿಷಯಗಳನ್ನ ಆಕೆ ಆಸ್ಪತ್ರೆ ಬೆಡ್ ಮೇಲೆ ಮಲಗಿ ಜೀವನ ಮರಣದ ಮಧ್ಯೆ ಹೋರಾಡ್ತಾ
ಎಲ್ಲವನ್ನು ಕೂಡ ಮಾತಾಡಿದ್ದಾರೆ. ಅತ್ಯಾಚಾರದ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿರುವ ಆರೋಪ ಮಾಡ್ತಿದ್ದಾರೆ. ಹಾಗಾಗಿ ಇನ್ನೇನು ಆಪ್ಷನ್ ಇರಲಿಲ್ಲ ನನಗೆ, ಅನಿವಾರ್ಯವಾಗಿ ಇಜಾಜ್ನನ್ನೇ ಮದುವೆ ಆದ್ರಂತೆ ಅಪೂರ್ವ. ಇದನ್ನ ಆಕೆಯೇ ಮಾತಾಡಿದ್ದಾರೆ. ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಇಸ್ಲಾಂಗೆ ಮತಾಂತರ ಆಗಬೇಕು ಅಂತ ಒತ್ತಾಯ ಮಾಡಿದ್ದಂತೆ, ಒತ್ತಾಯ ಮಾಡಿ ಮದುವೆ ಆದಂತೆ ಇಜಾಜ್. ಅಪೂರ್ವ ಅಂತ ಹೆಸರಿತ್ತು ಆಕೆದು. ಅಪೂರ್ವನ ಹೆಸರು ತದನಂತರ ಚೇಂಜ್ ಆಯಿತು. ಅನಿವಾರ್ಯವಾಗಿ ಬೇರೆ ಆಪ್ಷನ್ ಇಲ್ಲದೆ ಇಜಾಜ್ನನ್ನೇ ಮದುವೆ ಆದೆ ನಾನು ಅಂತ ಅಪೂರ್ವ ಹೇಳ್ತಿದ್ದಾರೆ. ಅದಾದ್ಮೇಲೆ ಇಸ್ಲಾಂಗೆ ಮತಾಂತರ ಆಗಬೇಕು ಅಂತ ಒತ್ತಾಯ ಮಾಡ್ದ. ಅದಾದ್ಮೇಲೆ ಮದುವೆ ಆದ. ಮತ್ತೆ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಅತ್ಯಾಚಾರದ ವಿಡಿಯೋ ಏನಿದೆ ಆ ವಿಡಿಯೋ ಮಾಡ್ಕೊಂಡಿದ್ದ ಅವನು. ಆ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಮಾಡ್ದ. ಅನಿವಾರ್ಯವಾಗಿ ಬೇರೆ ಆಯ್ಕೆಗಳಿಲ್ಲದೆ ಇಜಾಜ್ನನ್ನೇ ನಾನು ಮದುವೆ ಆಗಬೇಕಾಗಿ ಬಂತು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಪೂರ್ವ. ಮದುವೆ ಹಿಂದೆ ಲವ್ ಜಿಹಾದ್ ಆರೋಪ ಮಾಡಿದ್ದಾರೆ. ಆಕೆಯ ಪತಿ ಇಜಾಜ್ ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಪುಸ್ತಾಯಿಸಿದ್ದು, ಅದಾದ್ಮೇಲೆ ಅತ್ಯಾಚಾರ ಮಾಡಿದ್ದು, ಅತ್ಯಾಚಾರ ಮಾಡಿದ್ಮೇಲೆ ವಿಡಿಯೋ ಮಾಡ್ಕೊಂಡಿದ್ದು, ಆ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದದ್ದು. ಇದೆಲ್ಲವನ್ನು ಕೂಡ ಆಸ್ಪತ್ರೆಯ ಬೆಡ್ ಮೇಲೆ ಜೀವನ್ ಮರಣದ ಮಧ್ಯೆ ಹೋರಾಡ್ತಾ ಅಪೂರ್ವ ಮಾತಾಡಿದ್ದಾರೆ. ಅಪೂರ್ವಳನ್ನ ಅತ್ಯಾಚಾರ ಎಸಗಿದ್ದಂತೆ ಇಜಾಜ್. ತದನಂತರ ಆತ ವಿಡಿಯೋ ಮಾಡಿಕೊಂಡು ಆಕೆಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂತೆ. ಒಂದೊಂದೇ ವಿಚಾರಗಳು ಕೂಡ ಹೊರಗೆ ಬರ್ತಾ ಇದೆ. ಅಪೂರ್ವ ಅನ್ನೋ ಹೆಸರು ಬದಲಾಯಿತು, ಆರ್ಫಾ ಬಾನು ಅಂತ ಬದಲಾಯಿಸ್ತಾ ಅನ್ನೋ ಆರೋಪ ಮಾಡ್ತಿದ್ದಾರೆ. ಇಜಾಜ್ಗೆ ಈ ಹಿಂದೆ ಕೂಡ ಮದುವೆ ಆಗಿದೆ, 3 ಜನ ಮಕ್ಕಳಿದ್ದಾರೆ ಅನ್ನೋ ವಿಷಯ ಕೂಡ ಗೊತ್ತಾಗಿ ಡೈವರ್ಸ್ಗೆ ಅಪ್ಲೈ ಮಾಡಿದಾಗ ಈ ತರ ಹಲ್ಲೆ ಮಾಡ್ದ ಅಂತ ಅಪೂರ್ವ ಆಸ್ಪತ್ರೆ ಬೆಡ್ ಮೇಲೆ ಮಾತಾಡಿದ್ದಾರೆ. ಹಾಗಾದ್ರೆ ಅಪೂರ್ವ ಏನ್ ಮಾತಾಡಿದ್ರು? ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಇಲ್ಲಿ ಬಂತು ನೋಡಿ. 2015 ಅವ ನಾನು ಭೇಟಿಯಾದ. ನಾನು ESS ಕಾಲೇಜಿಗೆ ಹೋಗ್ತಾ ಇದ್ದೆ. ESS ಕಾಲೇಜಿಗೆ ಹೋಗ್ತಾ ಇದ್ದೆ. ಅವಾಗ ಆಟೋ ಡ್ರೈವರ್ ಇದ್ದ. ನನ್ನ ಪಾಡಿಗೆ ನಾನು ಆಟೋದಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದೆ. ನನಗೆ ಗೊತ್ತಿರ್ಲಿಲ್ಲ ಇವ ಹೆಂಗ ಏನು ಅಂತ ಹೇಳಿ. ಇವನು ಆಟೋದಲ್ಲಿ ಹೋಗ್ತಾ ಇದ್ದೆ. ನನಗೇನು ಗೊತ್ತು ಅದೆಲ್ಲ ಗೊತ್ತಿರ್ಲಿಲ್ಲ. ನನಗೆ ಹಿಂಗ್ ಮಾಡ್ತಾನ, ಮುಸ್ಲಿಮ್ ಅದು ಇದು ಅಂತ ಎಲ್ಲ. ಒಂದ್ ದಿವ್ಸ ನನಗೆಲ್ಲೋ ಕರ್ಕೊಂಡು ಹೋಗಿ ಎಲ್ಲ ಹಾಳು ಮಾಡಿ ಆಮೇಲೆ ಅದನ್ನ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕತ್ತ. ಏನ್ ನಿಮ್ ಮನೆಗೆ ಹೇಳಿದ್ರು ನೋಡು, ಮತ್ತೆ ನಿಂದೆಲ್ಲ ವಿಡಿಯೋಸ್ ಅವ, ನನ್ನ ಕಡೆ ಫೋಟೋಸ್ ಅವ, ನಾ ಅದೆಲ್ಲ ಬಿಡ್ತೀನಿ ಅಂತ ಹೇಳಿ. ಆತ್ಪ ಲಗ್ನ ಮಾಡ್ಕೋ ಅಂತ ಹೇಳಿದ್ರೆ, ಲಗ್ನ ಮಾಡ್ಕೋಬೇಕಂದ್ರೆ ನಿಮ್ಮ ಮತಾಂತರ ಆಗ್ಬೇಕು ನೋಡ ಅಂದ್ರೆ ಅಷ್ಟೇ ಮಾಡ್ಕೋತೀನಿ. ಹಂಗಂದ್ರೆ ಬೇಡ ಬಿಡಿ, ಲಗ್ನ ಬೇಡ ಏನು ಬೇಡ. ಫೋಟೋಸ್ ಬಿಡ್ತೇನೆ ನೋಡಿ ಯೂಟ್ಯೂಬ್ನಾಗ, ನನ್ನ ಕಡೆ ಭಾಳ ಎಲ್ಲ ನಿಮ್ಮ ಅಮ್ಮ ಒಬ್ರು ಅಡ್ಡಾಡ್ತಾರೆ, ನೋಡ್ತಿರ್ನಿ ಹೆಂಗಾಗ್ತದ ನಿಂದು ಅಂತ ಹೇಳಿ ಎದುರಿಸ್ತಾ. ಆತ್ ನೀನಂತರ ಎಲ್ಲ ಮಾಡ್ಕೊಂಡೆ, ಅವ್ರು ಲಗ್ನ ಮಾಡ್ಕೊಂಡೆ. ಆತು ಲಗ್ನ ಮಾಡ್ಕೊಂಡ್ಮೇಲೆ ಅವ್ನ್ ಗೊತ್ತಾತ್ ನನ್ಗ, ಅವಂಗ ಮದುವೆ ಆಗಿ 3 ಮಕ್ಳು ಅಂತ ಹೇಳಿ 14 ವರ್ಷದಿಂದ. ಅಂದ್ರೆ ಈಗ 16-17 ವರ್ಷ ಆತ ಅವ್ನ ಮದುವೆ ಆಗಿ. ಅದನ್ನೆಲ್ಲ ನಮ್ಗೆ ಹೇಳೇನೇ ಇಲ್ಲ. ಅವ ದೊಡ್ಡ ಹುಡುಗರು ಅವ, ಅವನ್ಗೆ ಅದನ್ನ ಏನು ಹೇಳಿಲ್ಲ, ಮುಚ್ಚಿಟ್ಟನ ಇಲ್ಲ. ಅವ್ನ ಸ್ಯಾಲ್ರಿ ಒಳಗೆಲ್ಲ ಕೊಡ್ಲಿಕ್ಕತ್ತ. ಅಲ್ಲಿ ಅವಾಗ ಗೊತ್ತಾತ್ ನನ್ಗ, ಸ್ಯಾಲ್ರಿ ಒಳಗೆ ಯಾಕೆ ಕೊಡ್ತಿ ಅಂತ ಹೇಳಿದಾಗ ಅವಂದು ನಂದು ಜಗಳ ಸ್ಟಾರ್ಟ್ ಆಯ್ತು. ನೀ ಯಾಕೆ ಕೇಳ್ತಿ ಅಂದಿನ, ನಂದು ಹಿಂಗ ನನ್ನ ಜಾತಿನ ಇಂತದ್ ಹಾಳು ಮಾಡ್ಲಿಕ್ಕಂತ ಕರ್ಕೊಂಬಂದೆ ನಾನು ನಿನ್ನ. ಸುಮ್ನ ಮನೆಗೆ ನಾ ಹೆಂಗೆ ಕೇಳ್ಕೊಂಡ್ ಬಿದ್ದಿರ್ ನೀನು ಅಂತ ಎದುರಿಸ್ಲಿಕ್ಕತ್ತ. ಹಗಲೆಲ್ಲ ಬರೀ ಟಾರ್ಚರ್ ಮಾಡೋದು, ಮತಾಂತರ ಮಾಡ್ಕೊಂಡೆ ನೀನು ನಮಾಜ್ ಮಾಡು, ಆಮೇಲೆ ನಾನ್ ವೆಜ್ ಮಾಡು, ಮನ್ಯಾಗ ಬುರ್ಕಾ ಹಾಕೋ, ಸ್ಕಾಫ್ ಹಾಕೋ, ಹೊರಗೆ ಹೋಗೋದಿತ್ತಂದ್ರ ಅಂತೆಲ್ಲ ಹೇಳವ. ಇದೆಲ್ಲ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಪ್ರೀತಿಸ್ ಮದ್ವೆ ಮಾಡೋರು ಯಾ ಹಿಂಗ್ ಮಾಡ್ತಾರ ಅಂತೆಲ್ಲ ಕ್ವಶನ್ ಕೇಳ್ತಿದ್ದೆ ನಾವು. ಅದೆಲ್ಲ ಹೇಳ್ಬೇಡ ನೀ, ನನಗೆ ಮುಸ್ಲಿಮ್ ಬಂದು ಮಾಡ್ಕೋ ಅಂತ ಹೇಳಿ ಮತಾಂತರ ಮಾಡಿನ ನಂಗೆ ಲಗ್ನ ಮಾಡ್ಕೊಂಡಿದ್ದಾವ. ಇಸ್ಲಾಂ ಜಾತಿಗೆ ತಗೊಂಬಂದ ಲಗ್ನ ಮಾಡ್ಕೊಂಡಿದ್ದು. ಹೆಸರು ಚೇಂಜ್ ಮಾಡಿದ್ರು. ನಂದು ಹೆಸರು ಅಪೂರ್ವ ಪುರಾಣಿಕ್ ಅಂತ. ನನ್ ಮೊದ್ಲೇ ಹಿಂದೂ ಜಾತಿದ್ ನಂದು ಹೆಸರು, ಹುಟ್ಟಿನ ಹೆಸರು ಅದು. ಅರ್ಫಾ ಬಾನು ಶಿರೂರ್ ಅಂತ ಮಾಡ್ದ. ಇದು ಯಾವ್ದು ನನಗೆ ಗೊತ್ತಿರ್ಲಿಲ್ಲ. ಎಲ್ಲಿ ಸೈನ್ ಹಾಕಂತ ಹೇಳ್ತಾನೆ ಅಲ್ಲಿ ಹಾಕ್ತಿದ್ದೆ. ನನಗೇನು ತಿಳಿಲಾರ್ದಂಗ ಅಷ್ಟು ನಾವು ಮೋಟಿವೇಟ್ ಮಾಡಿದ್ದ. ಅದೇನಂತಾರೋ ಗೊತ್ತಿಲ್ಲ, ಹಿಪ್ನೋಟಿಸಮ್ ಇರಬಹುದು, ನನಗೆ ಗೊತ್ತಿಲ್ಲ. ಒಟ್ಟ ಅವನ್ ಮಾತೊಂದೇ ಕೇಳ್ತಿದ್ದೆ ನಾನು. ಮನೆಗೆ ಯಾರು ಹೇಳಿದ್ರು ಏನು ಕೇಳ್ತಿರ್ಲಿಲ್ಲ. ಅವ ಹೇಳಿದ್ದೆ ನಂಬ್ತಿದ್ದೆ. ಈ ತರ ನನ್ ಮನೋಭಾವ ಇತ್ತು. ಆತಪ್ಪ ಇದೆಲ್ಲ ಲಗ್ನ ಆದ್ಮೇಲೆ ಚಲೋ ನೋಡ್ಕೊಂಡ್ರೆ ಹೋಗಂದ್ರೆ ಅದನ್ನೂ ಹೋಗ್ಲಿಲ್ಲ. ಒಂದ್ ಕಡೆ ಚಲೋ ನೋಡ್ಕೊಂಡು ಹೋಗ್ಲಿಲ್ಲ. ನನಗ ಬಿಟ್ಬಿಡ ಹೋಗಂದ್ರೆ ಅಂತ ಹೇಳಿದೆ ನಾನು. ನನ್ ಮಗು ಆಯ್ತು 2 ವರ್ಷ ನನ್ ಮಗುಗೆ ಜನ್ಮ ಕೊಡ್ಲಿಲ್ಲ. ಆ 2 ವರ್ಷ ನಂಗೆ ಟಾರ್ಚರ್ ಮಾಡ್ದ. ಈ ಚೈನಿ ಹೊಡೆಯಕ್ ಬಂದು ಏನೇನು ಅವಾಚ್ಯ ಶಬ್ದಗಳಿಂದ ಬೈತಿದ್ದ ನನಗ. ಇದನ್ನೆಲ್ಲ ನಾನು ಮಾನಸಿಕವಾಗಿ ಬಹಳ ನನಗ ತೊಂದರೆ ಆಗ್ತಿತ್ತು. ಹೊಡಿತಿದ್ದ, ಏನ್ ಕೈ ಆಗ್ತಿತ್ತು ತಗೊಂಡು ಹೊಡಿತಿದ್ದ. ಹಿಂಗಾಗಿ ನಾನು ಬಿಟ್ಬಿಡ್ಪ, ಡೈವರ್ಸ್ ಕೊಡು ನನಗ ಅಂತ ಹೇಳಿದೆ ನಾನು. 4-5 ತಿಂಗಳಿಂದ ನಾನು ನಮ್ಮ ತಾಯಿ ಮನೆಯಲ್ಲಿದ್ದೆ. ಹಿಂಗ ನಾನು 4-5 ತಿಂಗಳಿಂದ ಇದ್ದಾಗ ನನಗೆ ಮೊಬೈಲ್ ನಲ್ಲಿ ಮೆಸೇಜ್ ಕಳ್ಸೋದು, ಯಾವ್ದಾದ್ರ ನಂಬರಿಂದ ನೋಡ್ಕೊರಿ, ನೀನ್ ಹೆಂಗ್ ಮಾಡ್ತೀನಿ, ನನಗೂ ಇದು ಕೊಡ್ತೀಯಾ, ನೀನು ಹೊಡಿತೀನಿ, ನಿನ್ ಜೀವ ತೆಗಿತೀನಿ ಅಂತ ಹೆದರ್ಸಿದ. ನಾವು ಕೋರ್ಟ್ ನಲ್ಲಿ ಕೇಸ್ ನಡೀತಿತ್ತು. 11ನೇ ತಾರೀಕು ಅವ ಅಟೆಂಡ್ ಆಗ್ಬೇಕಾಗಿತ್ತು.
ಅದಕ್ಕಿಂತ ಒಂದೇ ದಿನ ಹಿಂದೆ ನನಗ ಗ್ರೌಂಡ್ನಾಗ ನಾ ಸ್ಕೂಟಿ ಕಲಿತಾ ಇದ್ದೆ ನನ್ನ ಮನೆ ಹತ್ರ. ಅಲ್ಲೇ ಬಂದು ನನಗ ಹೊಡೆದ, ಬಚ್ಚಿನಿಂದ ತಗೊಂಡು ಹೊಡೆದಾನ. ಇದು ಬಹಳ ನನಗೆ 27 ಗಾಯ ಆಗ್ಯಾವ ನನಗೆ, ತಲೆಗೆ, ಬೆನ್ನಿಗೆ, ಕೈಗೆ, ಕಾಲಿಗೇನೂ ಆಗಿಲ್ಲ. ಆದ್ರೆ ಕೈ ಬಹಳ ಎತ್ತಕ್ಕೆ ಬರ್ತಾ ಇಲ್ಲ ನನಗೆ, ಅಷ್ಟು ನೋವಾಗಿದೆ ನನಗೆ. ಆಮೇಲೆ ನನ್ನ ಮಗುನು ಕಂಡ್ರೆ ಅವ್ನಿಗೇನು ಪ್ರೀತಿ ಇಲ್ಲ, ಸುಮ್ಮನೆ ಹುಟ್ಟದ ಕೂಸೋದು, ಅದನ್ನ ಕಂಡ್ರು ಏನೂ ಇಲ್ಲ, ಅವನಿಂದ ಏನು ಕಂಡಿಲ್ಲ, ಅದು ಪ್ರೀತಿ ಇಲ್ಲ, ಏನೂ ಇಲ್ಲ. ಅವಂಗೂ ಆದ್ರೂ ಬರೀ ತನ್ನ ಧರ್ಮದ್ದ ಹೇಳ್ತಿದ್ದ, ಅದು ತಿಳಿಯೋದಿಲ್ಲ ಬಿಡೋದಿಲ್ಲ. ತಿನ್ನು ಅಂತ ಫೋರ್ಸ್ ಮಾಡ್ತಿದ್ದ. ಹುಡುಗ ಏನ್ ತಿಳಿತದ ಆ ಕೂಸಿಗೆ? ನಾನ್ ವೆಜ್ ತಿನ್ನಂತ ಫೋರ್ಸ್ ಮಾಡ್ತಿದ್ದ ಆ ಕೂಸಿಗೆ. ನನ್ ಮುಂದನ ಅದಕ್ಕೆ ತುರ್ಕೋದು, ಆ ಹುಡುಗ ತೂತು ಅಂತ ಉಗುಳ್ತಿತ್ತು, ಅದ್ರನ್ನ ಅದಕ್ಕೆ ಹೊಡೆಯೋದು ಮಾಡ್ತಿದ್ದ. ಆಮೇಲೆ ಈಗ ಎಲ್ಲ ಏಟು ಬಿದ್ಮೇಲೆ ನಾವು ಕೇಳ್ಕೊಳ್ಳೋದು ಅವ್ನ್ ಮಾತ್ರ ಹೊರಗೆ ಬಿಡಬೇಡ್ರಿ, ಅವ್ ಜೈಲಿಗೆ ಸೇರ್ಕೊಂಡಾಗ ಅಂತ ನನಗೆ ವಿಷಯ ಗೊತ್ತಾಗಿದೆ. ಅವ್ನ್ ದಯಮಾಡಿ ಹೊರಗೆ ಬಿಡಬೇಡ್ರಿ, ಅವನಲ್ಲೇ ಸಹಯೋಗ ಮಾಡ್ರಿ, ಅವನ್ಗೂ ಹೊಡಿರಿ, ಅವ್ನ್ ಗೊತ್ತಾಗ್ಲಿ ಮೋಸ ಮಾಡೋದ್ರದ್ದು, ಹೆಣ್ಮಕ್ಳು ಜೀವನ ಹಾಳು ಮಾಡೋದ್ರ ಏನದ ಅಂತ ಹೇಳಿ. ಅಷ್ಟರೊಳಗ ತನ್ನ ಹೆಂಡತಿಗೆ ಏನಾರ ಮಾಡ್ಬೇಕು, ತನ್ನ ಹೆಂಡತಿಗೆ ಏನು ಮಾಡಿಲ್ಲ, ನನ್ನನ್ನು ಮಾತ್ರ ಹಿಂಗ್ ಮಾಡಿಟ್ಟಾನೆ. ಯಾಕೆ ನಾ ಹೆಂಡತಿ ಅಲ್ಲನ ಅವಂಗ? ಅದನ್ನೆಲ್ಲ ಕೇಳ್ರಿ ಅವ್ನು, ನೀವು ಯಾಕೆ ಹಿಂಗ್ ಮಾಡ್ದ ಅಂತ ಕೇಳ್ರಿ ಅವಂಗ. ಬರೀ ನನ್ನನ್ನು ಬಂದು ತಂದು ಯೂಸ್ ಮಾಡೋ ಒಂದು ವಸ್ತು ಅಂತ ತಿಳ್ಕೊಂಡ ನಾವ ನನ್ನನ್ನ. ದಯಮಾಡಿ ನಾನು ಎಲ್ಲಾ ಗೌರ್ಮೆಂಟ್ ಕೇಳ್ಕೊಳ್ಳೋದಂದ್ರ ಅವ್ನು ನನಗ್ ನ್ಯಾಯ ಕೊಡಿಸಿ, ನನಗ್ ನ್ಯಾಯ ಕೊಡಿಸೋದಂದ್ರ ಅವಂದು ಹೆಣನು ಉಳಿಸ್ಬೇಕು ನೀವು, ಅದ ಒಂದ ನನಗ್ ನ್ಯಾಯ ಕೊಡಿಸೋದು. ಜೀವಾವಧಿ ಶಿಕ್ಷೆ ಆಗ್ಬೇಕು, ಅವಂಗ ಗಲ್ಲ ಶಿಕ್ಷೆ ಆಗ್ಬೇಕು. ಅವ ಹೊರಗ್ ಬಂದ್ರ ಎಲ್ಲಾ ಹೆಣ್ಮಕ್ಳಿಗೆ ಮೋಸ ಮಾಡ್ತಾನ, ನನಗಾದ ರೀತಿನ ಇನ್ನೊಬ್ರಿಗೂ ಆಗ್ತದ. ಹೌದು, ನಾನೀಗ ಹೊರಗ್ ಬಂದ್ರ ಅಂತ ಹೇಳಿದ್ರೆ ನಾನು, ನಮ್ ತಾಯಿ, ನನ್ ಮಗು 3 ಮಂದಿ ಹೊರಗೆ ಅಡ್ಡಾಡೋಕ್ ಸಾಧ್ಯನೇ ಇಲ್ಲ. ಅವ ಎಲ್ಲಿಂದಾದ್ರೂ ಈ ಪ್ರಪಂಚದಲ್ಲಿ ನಾವೆಲ್ಲರೂ ಇರ್ಲಿ, ಅವ್ ಹೊಡಿಕೊಂಬಂದ್ ಹೊಡಿತಾನ ನಮ್ಗೆ. ಅಷ್ಟ ಹಂಗ ನಮ್ಮನ್ ಬರೀ ವಾಚ್ ಮಾಡ್ತಾನ. ಈಗ ನೋಡ್ರಿ ಗದರ್ನಾಗ ಇದ್ದೇನೆ, ಏನ್ ಗೊತ್ತ ನಾ ಮುಂಜಾನೆ ಗಾಡಿ ಕಲೀಲಿಕ್ಕೆ ಹೋಗ್ತೇನೆ ಅಂತ ಹೇಳಿ ಯಾರು ಹೇಳಿದಾರೋ ಏನ್ ಬಿಟ್ಟಾರ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ರಿ, ಅವನಿಂದ ಯಾರಿದ್ದಾರ ನೋಡ್ರಿ. ನಮಗ ಅದೇನು ಗೊತ್ತಿಲ್ಲ, ಅವನಿಂದ ಎಷ್ಟು ಮಂದಿ ಇದ್ದಾರ, ಏನು ಅವ್ನ ಜಾತಿ ಹೆಂಗ, ಯಾವ್ದು ಏನು ಗೊತ್ತಿಲ್ಲ. ಅವ ಅನಾಥ ಅಂತ ಹೇಳ್ಕೊಂಡ್ ಬಂದ್ ನನಗ್ ಲಗ್ನ ಮಾಡ್ಕೊಂಡಾನ. ಅವ್ನ ತಂದೆ ತಾಯಿ ಇದ್ದು ನನಗ್ ಗೊತ್ತಿರ್ಲಿಲ್ಲ. ಮದುವೆಯಾಗಿ 1 ವರ್ಷ ಆದ್ಮೇಲೆ ಗೊತ್ತಾಗಿದೆ. ಹಿಂಗ ಸುಳ್ಳು ಹೇಳ್ತಾನ, ಬಾಯಿ ತೆಗೆದು ಸುಳ್ಳು ಹೊಲಸು ಬೈತಾನ. ನನ್ನ ತಾಯಿಗೆ 1 ದಿವ್ಸ ಗೌರವ ಕೊಟ್ಟಿಲ್ಲ ಅವ. ಲವ್ ಜಿಹಾದ್ ಅಂತಾರಲ್ಲ ಆ ತರದ್ದು. ಹೌದು, ಇದು ಲವ್ ಜಿಹಾದ್ ಅಂತ ನಾ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಟೋಟಲಿ ಮೋಸ ಆಗಿದ್ ನನಗ. ನಾ ಏನ್ ಇಷ್ಟಪಟ್ಟ ಅವ್ನ್ ಹೋಗಿದ್ದಿಲ್ಲ, ಅವ್ನ ಜಾತಿಗೆ ಅವನ್ಗೆ ಏನ್ ಗೊತ್ತಿತ್ತು, ನನಗೇನು ಗೊತ್ತಿರ್ಲಿಲ್ಲ. ಬಂದ್ ನಮ್ ತಾಯಿ ಮುಂದೆ ಹೇಳಂದ್ರೆ ಇಲ್ಲ ಮದ್ವೆ ಮಾಡ್ಕೊ ಆಮೇಲೆ ಹೇಳ್ತೇನೆ ಅಂತಿದ್ದ. ಅದನ್ನ ವಾಪಸ್ ನನ್ ಮೇಲೆ ಹಾಕ್ಯ ನಾವ, ನಿಮ್ ಮಗಳು ಸಾಯ್ತೇನೆ ಅಂದ್ಲು, ಅದಕ್ ನಾ ಹೇಳಿಲ್ಲ ಅಂತೇಳಿ. ಹಿಂಗೆಲ್ಲಾನು ನನ್ ಮೇಲೆ ಹಾಕೋತನ ಬಂದ ನಾವ. ಇದ್ರೊಳಗ್ ನಂದು ಯಾವ್ದು ತಪ್ಪಿಲ್ಲ ಅಂತ ನಾ ಹೇಳಿಕ್ ಇಷ್ಟಪಡ್ತೇನೆ. ಅವ್ನ್ ಮಾತ್ರ ಹೊರಗ್ ಬಿಡ್ಬೇಡ್ರಿ, ಅವ್ನ್ ಹೊರಗ್ ಬಿಟ್ರೆ ನಮ್ದು ಮಾತ್ರ ಆ ಜೀವ ಅಪಾಯದಾಗ ಅದ. ಆ ಸಣ್ಣ ಕೂಸನ್ನು ಬಿಡೋದಿಲ್ಲ ಬದುಕಲಿಕ್ಕೆ. 4 ದಿನಗಳ ಮುಂಚೆ ಅಂದ್ರೆ ಕಳೆದ ಗುರುವಾರ 10ನೇ ತಾರೀಕು ಏಕಾಏಕಿ ಗದಗದ ಲಯನ್ಸ್ ಸ್ಕೂಲ್ನ ಆವರಣದಲ್ಲಿ ಪಕ್ಕ ಇದ್ದಂತಹ ಗ್ರೌಂಡ್ ನಲ್ಲಿ ಸ್ಕೂಟಿ ಕಲಿತಾ ಇದ್ರು ಅಪೂರ್ವ ಪುರಾಣಿಕ್. ಅರ್ಫಾ ಬಾನು ಶಿರೂರ್ ಅಂತ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಇಷ್ಟು ಮೋಸ ಆಗಿದೆ ನನಗೆ, ಆತನಿಗೆ ಜೈಲು ಶಿಕ್ಷೆ, ಗಲ್ಲು ಶಿಕ್ಷೆ ಎಲ್ಲ ಆಗಬೇಕು ಅಂತ ಈ ಹೆಣ್ಣುಮಗಳಿಗೆ ಆಸ್ಪತ್ರೆಯ ಬೆಡ್ ಮೇಲೆ ಜೀವನ ಮರಣದ ಮಧ್ಯೆ ಹೋರಾಡ್ತಿದ್ದಾರೆ. ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ. ಅವ್ರು ಮಾತಾಡಿದ್ದಾರೆ. ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು. ನಾನು ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾ. 1 2 3 ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಪೂರ್ವ ಪುರಾಣಿಕ್ ಅಂತ ಆಕೆ ಹೆಸರು, ಆದರೆ ಅರ್ಫಾ ಬಾನು ಶಿರೂರ್ ಆಗಿ ಆಕೆ ಬದಲಾದ್ರು. ಇಜಾಜ್ ಶಿರೂರನ್ನ ಪ್ರೀತಿ ಮಾಡಿದ್ರು. ಅದಾದ್ಮೇಲೆ ಈಗ ಆತ ಕಳೆದ ಗುರುವಾರ ಹಿಗ್ಗಾಮುಗ್ಗ 23 ಬಾರಿ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ. ಆಸ್ಪತ್ರೆ ಬೆಡ್ ಮೇಲೆ ಕೂತು ಹಿಂದಿನ ಎಲ್ಲ ಬೆಳವಣಿಗೆಯನ್ನು ಕೂಡ ಅಪೂರ್ವ ನ್ಯೂಸ್ 18 ಕನ್ನಡಕ್ಕೆ ಮಾತಾಡ್ತಾ ಇದ್ರು. ಪತಿಯೇ ಪರದೈವ ಅಂತ ಆಕೆ ಅನ್ಕೊಂಡಿದ್ರು, ಆದರೆ ಸೈತಾನ್ ತರ ಆತ ಬಂದು ಆಕೆಗೆ ಇಷ್ಟೆಲ್ಲ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಶಿವರಾಮ ಸುಂಡಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಶಿವರಾಮ ಸುಂಡಿ. ತನಿಖೆ ಯಾವ ಆಂಗಲ್ ಅಲ್ಲಿ ಹೋಗ್ತಾ ಇದೆ? ಇದೊಂದು ಬಿಗ್ ಟ್ವಿಸ್ಟ್. ಇದಕ್ಕೊಂದು ಲವ್ ಜಿಹಾದ್ ಇದೆ. ಈ ತರದ ಮೋಸ ಮಾಡಿ ಪ್ಲಾನ್ಡ್ ಆಗಿ ಆತ ಮಾತ್ರ ಮಾಡಿದ್ದಾನೆ ಅಂತ ಆಕೆಗೆ ಆರೋಪ ಮಾಡ್ತಿದ್ದಾರೆ. ಹೇಗಿದೆ ಆಕೆಯ ಕಂಡೀಷನ್? ಎನ್ಕ್ವೈರಿ ಯಾವ ಆಂಗಲ್ ಅಲ್ಲಿ ಹೋಗ್ತಾ ಇದೆ? ಹರೀಶ್ ನಾಗರಾಜ್, ಸದ್ಯಕ್ಕೆ ಆಕೆ ಕಂಡೀಷನ್ ಅಂದ್ರೆ ಸುಧಾರಿಸ್ಕೊಳ್ತಾ ಇದ್ದಾಳೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾಳೆ. ಆ ಒಂದು ಚೇತರಿಕೆ ಸಂದರ್ಭದಲ್ಲಿನೇ ನ್ಯೂಸ್ 18 ಕನ್ನಡದ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಇದರ ಹಿಂದೆ ಅಂದ್ರೆ ಏನು ಮದುವೆ ಹಿಂದೆ ಏನು ಯಾವ ರೀತಿ ಹುನ್ನಾರ ಇತ್ತು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಜೊತೆಗೆ ಏನಂದ್ರೆ ಈಗ ಮುಖ್ಯವಾಗಿ ಅವ್ರ ತಾಯಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ಲು ಅದ್ರ ಪ್ರಕಾರನೇ ಅವ್ರೀಗ ಏನು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಆದ್ರೆ ಈಗೇನು ಅಪೂರ್ವ ಏನು ಹೇಳಿಕೆ ಕೊಡ್ತಾ ಇದ್ದಾಳೆ,
ಆ ಹೇಳಿಕೆ ದಾಖಲಿಸಿಕೊಂಡ ನಂತರ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏನು FIR ನಲ್ಲಿ ಕೇವಲ ಒಂದು ಅಟೆಂಪ್ಟ್ ಮರ್ಡರ್ ಅನ್ನೋ ಲೆಕ್ಕದಲ್ಲಿನೇ ಈ FIR ದಾಖಲಿಸ್ಕೊಂಡಿದ್ದಾರೆ. ಈಗೇನು ಆಕೆ ಹೇಳ್ತಾ ಇದ್ದಾಳೆ ಲವ್ ಜಿಹಾದ್ ಇದ್ರ ಹಿಂದೆ ಅಡಗಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾಳೆ. ಜೊತೆಗೆ ಏನಂದ್ರೆ ನಿರಂತರವಾಗಿ ಕೌಟುಂಬಿಕ ದೌರ್ಜನ್ಯ ಮಾಡ್ಕೊಂಡೇ ಬಂದಿದ್ದ ಮತ್ತು ಧರ್ಮಾಂತರ ಮಾಡಿ ಅದಕ್ಕೆ ಏನು ಅದೇ ಧರ್ಮದ ಪ್ರಕಾರ ಇರಬೇಕನ್ನೋ ಒಂದು ಫೋರ್ಸ್ ಮಾಡ್ತಿದ್ದ ಅನ್ನೋ ಒಂದು ಮಾತು ಹೇಳ್ತಿದ್ದಾಳೆ. ಹಂತವಾಗಿ ಯಾವ ರೀತಿ ಶೋಷಣೆ ಮಾಡ್ಕೊಂಡ್ ಬಂದಿದ್ದಾಳೆ ಅನ್ನೋದನ್ನ ಆಕೆ ಹೇಳಿದಾಳೆ. ಮತ್ತು ಏನು ಈಗೇನು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಅದಕ್ಕೆ ಮತ್ತೆ ಅಪ್ಡೇಟ್ ಮಾಡಬೇಕಾಗ್ತದೆ FIRಗೆ. ಯಾಕಂದ್ರೆ ಕೇವಲ ಅಟೆಂಪ್ಟ್ ಮರ್ಡರ್ ಇತ್ಯಾದಿ ಪ್ರಕರಣ ದಾಖಲಿಸ್ಕೊಂಡಿರೋ ಹಿನ್ನೆಲೆಯಲ್ಲಿ ಇಲ್ಲಿ ಮತಾಂತರ ಕಾಯ್ದೆನೂ ಬರ್ತದೆ ಮತ್ತು ಏನು ಲವ್ ಜಿಹಾದ್ ಇತ್ಯಾದಿ ವಿಷಯ ಹೇಳಿ ಆಕೆ ಡಿವೋರ್ಸ್ ಅಪ್ಲೈ ಮಾಡಿದ್ದಾರೆ ನಿಜ, ಅದೊಂದು ಕಾನೂನಿನ ಹೋರಾಟ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಲವ್ ಜಿಹಾದ್ ಕೂಡ ಏನಾದ್ರು ಮೆನ್ಷನ್ ಮಾಡಿದ್ರೆ ಅಥವಾ ಇವಾಗ ಅದನ್ನ ಆರೋಪ ಮಾಡ್ತಿದ್ದಾರೆ? ಹರೀಶ್ ನಾಗರಾಜ್ ಏನಂದ್ರೆ ತನಗೆ ಅಂದ್ರೆ ಕೌಟುಂಬಿಕ ದೌರ್ಜನ್ಯ ಈ ರೀತಿ ಆಗ್ತಾ ಇದೆ ಅನ್ನೋ ಒಂದು ಹಿನ್ನೆಲೆ ಇಟ್ಕೊಂಡು ಅದನ್ನೇ ಪ್ರಸ್ತಾಪ ಮಾಡಿ ಆಕೆ ಏನು ಇದು ಏನು ಡೈವರ್ಸ್ ಅಪ್ಲೈ ಮಾಡಿದ್ಲು. ಈಗೇನು ಇಷ್ಟರಲ್ಲೇನೆ ಆಕೆ ಕೇಸ್ ವಿಚಾರಣೆಗೆ ಬರೋದಿತ್ತು. ಆ ಸಂದರ್ಭದಲ್ಲೇನೆ ಈ ರೀತಿ ಹಲ್ಲೆ ಮಾಡಿದ್ದಾನೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಆಕೆ ಏನಾಗಿದೆ ಇದ್ರ ಹಿಂದೆ ಲವ್ ಜಿಹಾದ್ ಹುನ್ನಾರ ಅಡಗಿದೆ ಅನ್ನೋದು ಈಗ ಅಂದ್ರೆ ನನಗೆ ಈಗ ಗಮನಕ್ಕೆ ಬರ್ತಾ ಇದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾಳೆ. ಯಾಕಂದ್ರೆ ನಾನು ಇಷ್ಟೆಲ್ಲ ಸಹಿಸ್ಕೊಂಡಿದ್ರು ಸಹ ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದೇನೆ ಅಂದ್ರೆ ಇದ್ರ ಹಿಂದೆ ಏನೋ ಬೇರೆ ಏನೋ ಹುನ್ನಾರ ಅಡಗಿದೆ ಅನ್ನೋ ಒಂದು ಮಾತನ್ನ ಈಗ ಆರೋಪ ಮಾಡ್ತಾ ಇದ್ದಾಳೆ. ಹೀಗಾಗಿ ಕೇವಲ ಏನು ಕೌಟುಂಬಿಕ ದೌರ್ಜನ್ಯದ ಹಿನ್ನೆಲೆಯಲ್ಲಿ ಆಕೆ ಡೈವರ್ಸ್ ಅಪ್ಲೈ ಮಾಡಿದ್ಲು, ನನಗೆ ಗಂಡ ಬೇಡ ಅಂತೇಳಿ. ಈಗ ಅದನ್ನ ಏನು ಮುಂದೆ ಏನು ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಅದೆಲ್ಲವನ್ನೂ ಸಹ ನ್ಯಾಯಾಲಯದ ಮುಂದೆ ಇಡ್ತೀನಿ ಅನ್ನೋ ಒಂದು ಮಾತು ಹೇಳಿದಾಳೆ ಹರೀಶ್ ನಾಗರಾಜ್. ಈ ಹಲ್ಲೆ ಆಗಿ ಒಂದು ದಿನ ಕಳೆಯೋಷ್ಟೊತ್ತಿಗೆ ಪೊಲೀಸರು ಹೆಡೆಮರಿ ಕಟ್ಟಿದ್ರು, ಆತನ ಅರೆಸ್ಟ್ ಮಾಡಿದ್ರು. ಈಗ ಆತನ ಸ್ಟೇಟ್ಮೆಂಟ್ ಏನಾದ್ರು ಗೊತ್ತಾಯ್ತಾ? ಒಪ್ಕೊಂಡಿದ್ದಾನ ಅವನು? ಇಲ್ಲ, ಕೌಟುಂಬಿಕ ಹಿನ್ನೆಲೆಯಲ್ಲಿ ನಾನು ಈ ರೀತಿ ಅಂದ್ರೆ ನಾನು ಹೆಂಡತಿ ನನಗೆ ದೂರ ಆಗ್ತಾ ಇದ್ದಾಳೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಿಟ್ಟಿನಲ್ಲಿ ನಾನು ಈ ರೀತಿ ಮಾಡಿದೆ ಅನ್ನೋ ಒಂದು ಮಾತು ಹೇಳಿದ್ದೇನೆ. ಆದ್ರೆ ಏನು ಇದೆಲ್ಲವೂ ಏನು ಲವ್ ಜಿಹಾದ್ ಇರ್ಬೋದು ಇದೆಲ್ಲವನ್ನೂ ಸಹ ಯಾವ್ದು ಸಹ ಅವನು ಒಪ್ಕೊಂಡಿಲ್ಲ. ಈಗೇನು ಅಪೂರ್ವ ಹೇಳಿದಾಳೆ, ಈ ಹೇಳಿಕೆ ನಂತರ ಪೊಲೀಸರು ಆ ಆಂಗಲ್ ನಲ್ಲಿ ವಿಚಾರಣೆ ಮಾಡಬೇಕಾಗಿದೆ. ಸದ್ಯ ಏನಂದ್ರೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರೋದ್ರಿಂದಾಗಿ ಯಾವುದೇ ವಿಚಾರಣೆ ಮಾಡಕ್ಕಾಗಲ್ಲ. ನಂತರ ಮತ್ತೆ ಪೊಲೀಸ್ ಕಸ್ಟಡಿ ತಗೊಂಡ್ರೆ ಮಾತ್ರ ಈ ರೀತಿಯ ಈ ಆಂಗಲ್ ನಲ್ಲೂ ಸಹ ವಿಚಾರಣೆ ಮಾಡಬಹುದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ಶಿವರಾಮ ಸುಂಡಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿತೆ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. 1, 2, 3 ಬಿಗ್ ಬ್ರೇಕಿಂಗ್.